ಹೆಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ನನ್ನ ಟೈಮ್ ಟೇಬಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಸಿಲೆಬಸ್ಸಿಂದ ನಮಗೆ ನಾಲೆಡ್ಜ್ ಇನ್ಫಾರ್ಮೇಷನ್ ಎಲ್ಲ ಸಿಗ್ಬೋದು, ಬಟ್ ಆ ಸಿಲೆಬಸ್ನ ಕಂಪ್ಲೀಟ್ ಮಾಡೋದಕ್ಕೆ ಡಿಸಿಪ್ಲಿನ್, ಆರ್ಗನೈಸಿಂಗ್ ಸ್ಕಿಲ್, ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕನ್ಸಿಸ್ಟೆನ್ಸಿ ತುಂಬಾ ಮ್ಯಾಟರ್ ಆಗುತ್ತೆ. ಇದೆಲ್ಲನೂ ನಾವು ಡೆವಲಪ್ ಮಾಡ್ಕೊಳ್ಬೇಕು ಅಂತ ಅಂದರೆ ಟೈಮ್ ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿದ್ದೆ ಆ್ಯಂಡ್ ನನ್ನ ಟೈಮ್ ಟೇಬಲ್ ಆಲ್ರೆಡಿ ಫಿಕ್ಸ್ ಆಗು ಇತ್ತು. ಆ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಬೇಕಾದ್ರೆ ನಾನು ತುಂಬ ಮಿಸ್ಟೇಕ್ಸ್ನ ಮಾಡಿದ್ದೆ ಆ್ಯಂಡ್ ಆ ಮಿಸ್ಟೇಕ್ಸಿಂದ ನಾನು ತುಂಬ ಕಲ್ತ್ಕೊಂಡೆ ಕೂಡ. ನೆಕ್ಸ್ಟ್ ಟೈಮ್ ಟೇಬಲ್ ಮಾಡಬೇಕಾದ್ರೆ ಏನೇನು ತಲೆಗೆ ಹಾಕೋಬೇಕು, ಏನೇನು ಮಿಸ್ಟೇಕ್ಸ್ನ ಮಾಡಬಾರ್ದು, ಇದೆಲ್ಲನೂ ನಾನು ತಲೆಯಲ್ಲಿ ಇಟ್ಕೊಂಡು ಈ ಸಲ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಏನೇನು ಮಿಸ್ಟೇಕ್ ಮಾಡಿದ್ದೆ ಆ ಮಿಸ್ಟೇಕ್ಸ್ ನಿಮಗೂ ಗೊತ್ತಾಗಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಅದ್ರ ಮೇಲೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನಿವಾಗ ಹೊಸದಾಗಿ ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇರೋದಕ್ಕೆ ರೀಸನ್ ಏನು ಅಂತಂದರೆ, ನಾನಿವಾಗ ಹೊಸದಾಗಿ ಹೊಸ ಕ್ಲಾಸ್ಗೆ ಸೇರ್ಕೊಂಡಿದ್ದೀನಿ. ನಾನು ಇದನ್ನು ಟ್ರಯಲ್ ಟೈಮ್ ಟೇಬಲ್ ಅಂತಲೇ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಎಷ್ಟೋ ಜನಕ್ಕೆ ಅನಿಸುತ್ತೆ ಟೈಮ್ ಟೇಬಲ್ನ ನಾನು ಒಂದ್ಸಲ ಪ್ರಿಪೇರ್ ಮಾಡಾದ್ಮೇಲೆ ನಾನು ಈ ಟೈಮ್ ಟೇಬಲ್ಗೆ ಸ್ಟಿಕ್ ಆನ್ ಆಗಲೇಬೇಕು, ಬೀಟ್ ಎನಿಥಿಂಗ್ ಅದು ಇದು ಅಂತ ಎಲ್ಲ ಇರುತ್ತೆ. ಬಟ್ ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಯಾಕೆಂದರೆ ನಾವು ಸಹಜವಾದ ಮನುಷ್ಯ ಆಗಿರೋದ್ರಿಂದ ಟೈಮ್ ಟೇಬಲ್ ಮಾಡೋದ್ರಲ್ಲಿ ನಾವು ಮಿಸ್ಟೇಕ್ ಮಾಡ್ಬೋದು. ಆ ಮಿಸ್ಟೇಕ್ ಏನು ಅಂತ ನಮಗೆ ಅರ್ಥ ಆಗೋದು ಆ ಟೈಮ್ ಟೇಬಲ್ನ ನಾವು ಒಂದಿನ ಅಥವಾ 2 ದಿನ ಫಾಲೋ ಮಾಡಿದಾಗ ಮಾತ್ರ. ಆ್ಯಂಡ್ ಆ ಟೈಮ್ ಟೇಬಲಲ್ಲಿ ನಾವೇನು ಮಿಸ್ಟೇಕ್ ಮಾಡಿರ್ತೀವೋ ಅದರಿಂದ ನಾವೇನು ಕಲ್ತಿರ್ತೀವೋ ಅದನ್ನು ನಾವು ಅಪ್ಲೈ ಮಾಡಿ ನೆಕ್ಸ್ಟ್ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 5 o'clock ಅಂತ ಒಂದು ಸ್ಟಡಿ ಸ್ಲಾಟ್ನ ಫಿಕ್ಸ್ ಮಾಡ್ಕೊಂಡಿರ್ತೀರ, ಬಟ್ ಅದೇ ಟೈಮಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಆ ಡಿಸ್ಟರ್ಬೆನ್ಸ್ ಎವ್ರಿಡೇ ಆಗಬಹುದು ಅಂತ ನಿಮ್ಗೆ ಅನಿಸಿದ್ರೆ ಮತ್ತೆ ನೀವು ಆ ಟೈಮ್ ಟೇಬಲ್ನ ರೀಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಟೈಮ್ ಟೇಬಲ್ ಟ್ರಯಲ್ 1, ಟ್ರಯಲ್ 2, ಟ್ರಯಲ್ 3 ಅಂತ ಮಾಡಿ ಒಂದು ಟೈಮ್ ಟೇಬಲ್ನ ಫೈನಲ್ ಟೈಮ್ ಟೇಬಲ್ ಅಂತ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ನನ್ನ ಟೈಮ್ ಟೇಬಲ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಶೀಟಲ್ಲಿ ಅಥವಾ ಒಂದು ಕಡೆ ಆ ದಿನ ನಾನು ಏನೇನು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು, ಎಷ್ಟೆಷ್ಟು ಟೈಮ್ ಅದು ಅಪ್ರಾಕ್ಸಿಮೇಟ್ಲಿ ಕನ್ಸ್ಯೂಮ್ ಮಾಡುತ್ತೆ ಅನ್ನೋ ಒಂದು ಐಡಿಯಾನ ಇಟ್ಕೊಂಡು ಒಂದು ಕಡೆ ಬರೆದಿಟ್ಟಿರ್ತೀನಿ. ಸೊ ದಟ್ ನಾನು ಟೈಮ್ ಟೇಬಲ್ ಮಾಡಬೇಕಾದ್ರೆ ಅದನ್ನು ನೋಡಿಕೊಂಡು ಈಸಿಯಾಗಿ ಮಾಡ್ಬೋದು. ಆ್ಯಂಡ್ ಇದೇ ಥರ ನಿಮಗೆ ಇನ್ನೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ನಾನು ಅದ್ರ ಮೇಲೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಬೇಸಿಕಲಿ ನಾನು GSನ ಒಂದೇ ಸ್ಟ್ರೆಚ್ಚಲ್ಲಿ 4 ಗಂಟೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಓದಿ ಮುಗಿಸ್ತೀನಿ ನನ್ನ ಪ್ರೀವಿಯಸ್ ಟೈಮ್ ಟೇಬಲ್ ಪ್ರಕಾರ. ಸೊ ಈ ಸಲನೂ ನಾನು 4 hourನ ಅಲಾಟ್ ಮಾಡಿದ್ದೀನಿ. ಆ್ಯಂಡ್ CSAT ನನಗೆ 2 ಕ್ಲಾಸಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹಾಗಾಗಿ ನನಗೆ ಮಿನಿಮಮ್ 3 hour ಬೇಕಾಗುತ್ತೆ. ಆ್ಯಂಡ್ ಕ್ಲಾಸಸ್ 5 hour ಇನ್ಕ್ಲೂಡಿಂಗ್ ಟ್ರಾವೆಲಿಂಗ್ ಪೀರಿಯಡ್. ಮಲ್ಕೊಳ್ಳೋದಂತೂ 7 ರಿಂದ 8 ಗಂಟೆ ಮಲ್ಕೊಳ್ಳೇಬೇಕು. ಟೈಮ್ ಟೇಬಲ್ಗೆ ಅಕಾರ್ಡಿಂಗ್ ನಾನು ಎಷ್ಟು ಗಂಟೆ ಮಲ್ಕೊಳ್ಳೋದು ಅಂತ ನೋಡ್ಕೊಳ್ತೀನಿ. ಆ್ಯಂಡ್ ದೆನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಗೋಸ್ಕರನೂ ನಾನು ಒಂದು ಹಾಫ್ ಆನ್ ಅವರ್ ಟೈಮ್ನ ಅಲಾಟ್ ಮಾಡಿದ್ದೀನಿ. ಇಟ್ಸ್ ನಾಟ್ ಲೈಕ್ ನನಗೆ ಎವ್ರಿ ಡೇ ಏನೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ ಇಲ್ಲ, ಆವಾಗ ಮಾಡ್ತೀನಿ. ಸೊ ಬನ್ನಿ ಇವಾಗ ಈ ಟೈಮ್ ಟೇಬಲ್ನ ನೋಡ್ಕೊಳ್ಳೋಣ. ಸೊ ನನ್ನ ಟೈಮ್ ಟೇಬಲ್ ಆಲ್ಮೋಸ್ಟ್ ಮುಗಿತಾ ಬಂತು. ಆ್ಯಂಡ್ ಟೈಮ್ ಟೇಬಲ್ಗೆ ಅಕಾರ್ಡಿಂಗ್ಲಿ ನನಗೆ ಓದೋದಕ್ಕೆ 8 ಗಂಟೆ, ಕ್ಲಾಸ್ 3 ಗಂಟೆ ಆ್ಯಂಡ್ ಬ್ರೇಕ್ 5.25 ಗಂಟೆ ಟೈಮ್ ಸಿಕ್ಕಿದೆ. ನಿದ್ದೆ ಮಾಡೋದಕ್ಕೆ ಫೈನಲಿ 7 ಗಂಟೆ ಟೈಮ್ ಸಿಕ್ಕಿದೆ. 7 ಗಂಟೆ ನಿದ್ದೆ ಮಾಡ್ತೀನಿ. ಈ ಟೈಮ್ ಟೇಬಲ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಟೈಮ್ ಟೇಬಲ್ನ ಫಾಲೋ ಮಾಡಿರೋ ದಿನದ ಕಂಪ್ಲೀಟ್ ವಿಡಿಯೋನ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ದಿನ ಏನು ಹಿಡಿಯಲ್ಲ, 1 ಅಥವಾ 2 ದಿನದೊಳಗೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಹಸಲ್ ಡೈಸಲ್ ಡೇ. ಅಲ್ಲಿವರೆಗೂ ನಿಮ್ಮ ಸಂಪೂರ್ಣ ದಿನ ಪ್ರೊಡಕ್ಟಿವ್ ಆಗಿರಲಿ ಅಂತ ವಿಶ್ ಮಾಡ್ತಾ ಬಾಯ್.